ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತ್ರೈವಿದ್ಯ ಮಾಂ ಸೋಮಪಾಹ ಪೂತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ತ್ರೈವಿದ್ಯ ಮಾಂ ಸೋಮಪಾಹ ಪೂತಪಾಪ. ಪಾಪಗಳಿಂದ ಪುನೀತರಾದಂಥವರು ಈ ಸತ್ವ ಗುಣ ಸತ್ವ ರಜೋತಮ ಗುಣಗಳನ್ನು, ಈ ವಿದ್ಯೆಗಳನ್ನು ಅಂದರೆ ಇಲ್ಲಿ ವೇದದಲ್ಲಿ ಹೇಳಿದಂತಹ ಯಜ್ಞ ಯಾಗಾದಿಗಳನ್ನು ಪುಣ್ಯವಾದಂತಹ ಮನಸ್ಸಿನಿಂದ ತಿಳಿದುಕೊಂಡು ಯಜ್ಞ ವಿದ್ಯೆಯನ್ನು ವೇದ ವಿದ್ಯೆಯನ್ನು ತಿಳಿದುಕೊಂಡು ಮಾಡುವಂಥವರು. ಮತ್ತು ಅವರು ಸೋಮಪಾಹ ಅಂತಂದರೆ ಸೋಮವನ್ನು ಕುಡಿಯಲು ಯೋಗ್ಯರಾದಂಥವರು, ಅಂದರೆ ಸ್ವರ್ಗವನ್ನು ಪಡೆದುಕೊಂಡಂಥವರು, ಸ್ವರ್ಗಕ್ಕೆ ಹೋಗಲು ಬೇಕಾದಂತಹ ಪುಣ್ಯವನ್ನು ಪಡೆದುಕೊಂಡವರು. ಯಾವುದರಿಂದ? ಯಜ್ಞಗಳ ಮಾರ್ಗದಿಂದ. ಇಂಥವರು ನನ್ನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾತಕ್ಕೆ? ಸ್ವರ್ಗ ಸುಖಗಳಿಗೆ ಕೆಲವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಜ್ಞಾನ ಸಂಪೂರ್ಣವಾಗಿ ಇರುವುದಿಲ್ಲ. ಯಾರು ಮೋಕ್ಷಕ್ಕೆ ಪ್ರಾರ್ಥನೆ ಮಾಡ್ತಾರೋ ಅವರ ಜ್ಞಾನ ಮಾತ್ರ ಪರಿಪೂರ್ಣ. ಹೀಗಾಗಿ ಅವರು ಪುಣ್ಯವನ್ನು ಪಡೆದುಕೊಂಡು ಏನು ಮಾಡ್ತಾರೆ? ಸುರೇಂದ್ರ ಲೋಕ, ದೇವಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಅನೇಕವಾದಂತಹ ಭೋಗಗಳನ್ನು ಮತ್ತು ದಿವ್ಯವಾದಂತಹ ಶರೀರವನ್ನು ಹೊಂದಿ ದಿವ್ಯವಾದಂತಹ ಜನ್ಮವನ್ನು ತಮ್ಮ ಪುಣ್ಯವು ಕಳೆಯುವವರೆಗೂ ಕೂಡ ಅಲ್ಲಿ ಅನುಭವಿಸಿ ಪುನಃ ಭೂಮಂಡಲಕ್ಕೆ ಅವರು ಹಿಂತಿರುಗಲೇಬೇಕು. ಅಷ್ಟೇ ಅದಕ್ಕೆ ಕೊನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ನೀಚ ಜ್ಯೇಷ್ಠ ಮಾಸಿ ಕೃಷ್ಣ ಪಕ್ಷಿ. ಇಂದು 3ನೇ ತಾರೀಕು ಶುಕ್ರವಾರ, ತೃತೀಯ ತಿಥಿ ಹಾಗೂ ಇಂದು ಶ್ರವಣ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಭಾವುಕತೆಯಿಂದ ಎಲ್ಲರನ್ನೂ ಗೆಲ್ಲಬಹುದು. ಗಜಕೇಸರಿ ಯೋಗ ಮುಂದುವರಿಯುವುದು. ವೃಷಭ ರಾಶಿಯವರಿಗೆ ಇಂದು ನವಮದಲ್ಲಿ ಭಾಗ್ಯಸ್ಥಾನದಲ್ಲಿ ಚಂದ್ರನ ನಕ್ಷತ್ರದಲ್ಲೇ ಚಂದ್ರ ಇದ್ದಾನೆ ಮತ್ತು ಅವನ ಮೇಲೆ ಗುರುದೃಷ್ಟಿ. ಹೀಗಾಗಿ ವಿಶೇಷವಾದಂತಹ ಅನುಗ್ರಹವನ್ನು ನೀವು ದೊಡ್ಡವರಿಂದ ಇವತ್ತು ಪಡೆಯಬಹುದು ಹಾಗೂ ನಿಮ್ಮ ಗೌರವ ಸ್ಥಾನಮಾನದಲ್ಲಿ ಒಂದು ದೊಡ್ಡದಾದಂತಹ ಹೆಚ್ಚಿನದಾದಂತಹ ಬೆಳವಣಿಗೆ ಕಾಣಬಹುದು. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಜಾಸ್ತಿನೇ ಕಷ್ಟಕರವಾದಂತಹ ದಿವಸ. ಯಾಕೆಂದರೆ ಚಂದ್ರ ತನ್ನ ನಕ್ಷತ್ರದಲ್ಲಿ, ಚಂದ್ರಾಧಿಪತ್ಯದ ನಕ್ಷತ್ರದಲ್ಲೇ ಇರೋದ್ರಿಂದ ಅವನ ಮೇಲೆ ಗುರುದೃಷ್ಟಿ ಅಷ್ಟಮದಲ್ಲಿ ಬೀಳ್ತಾ ಇರೋದ್ರಿಂದ ಮನಸ್ಸಿಗೆ ಬಹಳ ಕ್ಲೇಶಕರವಾದಂತಹ ದಿವಸ ಇದಾಗಬಹುದು. ಆದರೆ ಧ್ಯಾನಾದಿಗಳಿಂದ ಇದನ್ನು ಇವತ್ತು ನೀವು ತೊಂದರೆಯನ್ನು ನಿವಾರಿಸಿಕೊಳ್ಳಬೇಕು. ಕರ್ಕ ರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರನ ನಕ್ಷತ್ರದಲ್ಲಿ ಚಂದ್ರನ ಅಧಿಪತ್ಯತೆ, ಚಂದ್ರನ ಮೇಲೆ ಗುರುದೃಷ್ಟಿ. ಹೀಗಾಗಿ ಇವತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಬಹಳ ದೊಡ್ಡದಾದಂತಹ ಬೆಳವಣಿಗೆ ಸಾಧ್ಯವಾಗಬಹುದು. ನಿಮಗೂ ಕೂಡ ಬೇರೆಯವರಿಂದ ಸಹಕಾರ ಪ್ರಾಪ್ತಿಯಾಗಬಹುದು. ಮನಸ್ಸಿಗೆ ಸ್ವಲ್ಪ ಹೆಚ್ಚೇನೆ ನೆಮ್ಮದಿ ಇವತ್ತು ನೀವು ಕಾಣ್ತೀರಿ. ಸಿಂಹರಾಶಿಯವರಿಗೆ ಇಂದು ಚಂದ್ರನ ನಕ್ಷತ್ರದಲ್ಲಿ ಷಷ್ಠದಲ್ಲಿ ಚಂದ್ರ ಬಂದಿದ್ದಾನೆ. ಇದು ರಿಪುನಾಶ, ಆದರೆ ಅದರ ಮೇಲೆ ಗುರುದೃಷ್ಟಿ ಕೂಡ ಇರೋದ್ರಿಂದ ಸ್ವಲ್ಪ ತೊಂದರೆ ಕೂಡ ನಿಮಗೆ ಆಗಬಹುದು. ಇವತ್ತು ಬಹಳ ಮುಖ್ಯವಾದಂತಹ ಜನಗಳಿಂದ ಇವತ್ತು ನಿಮಗೆ ತೊಂದರೆ ಆಗಬಹುದು. ಅವರನ್ನು ಎದುರು ಹಾಕಿಕೊಳ್ಳಬೇಕಾದಂತಹ ಸಂದರ್ಭಗಳು ಬರಬಹುದು. ಕನ್ಯಾ ರಾಶಿಯವರಿಗೆ ನಿಮ್ಮ ಪಂಚಮದಲ್ಲಿ ಚಂದ್ರನ ನಕ್ಷತ್ರದಲ್ಲಿ ಚಂದ್ರ ಬಂದಿದ್ದಾನೆ ಮತ್ತು ಗುರುದೃಷ್ಟಿ. ಹೀಗಾಗಿ ಮಕ್ಕಳಿಗೆ ಬಹಳ ಒಳ್ಳೆಯದಾಗುವಂತಹ ದಿನ ಇವತ್ತು. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಹೆಚ್ಚಿನ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಕ್ಕೆ ಹೋಗಬಾರದು, ಲಾಸ್ ಆಗಬಹುದು. ಆದರೂ ಕೂಡ ಇಂದು ಕಾಣದಂತಹ ಒಂದು ಕೈ, ಯಾವುದೋ ಒಂದು ಭಗವಂತನ ಅನುಗ್ರಹದ ಮೇರೆಗೆ ಯಾರೋ ಬಂದು ನಿಮಗೆ ಗಿಫ್ಟ್ ಇತ್ಯಾದಿಗಳನ್ನು ಕೊಡುವಂತಹ ಸಾಧ್ಯತೆ ಇವತ್ತು ಇರುತ್ತೆ. ಕಲಾವಿದರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ತುಲಾ ರಾಶಿಯವರಿಗೆ ನಿಮ್ಮ ಚತುರ್ಥದಲ್ಲಿ ಚಂದ್ರನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಮತ್ತು ಅವನ ಮೇಲೆ ಗುರುದೃಷ್ಟಿ. ಹೀಗಾಗಿ ಇಂದು ಸ್ವಲ್ಪ ಕೋರ್ಟ್ ಕಚೇರಿ ವ್ಯವಹಾರಗಳು ಇವುಗಳನ್ನೆಲ್ಲ ನೀವು ನಿಭಾಯಿಸಲೇಬೇಕಾಗಿ ಬರಬಹುದು. ಇದರಲ್ಲಿ ಹೆಚ್ಚಿನ ತೊಂದರೆ, ರಿಯಲ್ ಎಸ್ಟೇಟ್ ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ನೀವು ಕೊಡಲೇಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ತೃತೀಯದಲ್ಲಿ ಚಂದ್ರ ಬಹಳ ಒಳ್ಳೆಯದು. ಮಾಧ್ಯಮಗಳಲ್ಲಿರೋರಿಗೆ, ಬರವಣಿಗೆಗಾರರು, ಮಾತುಗಾರರು, ಪಾಲಿಟಿಷಿಯನ್ಸ್ ಇತ್ಯಾದಿ ಇವರೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾದಂತಹ ಯಶಸ್ಸು. ಧನು ರಾಶಿಯವರಿಗೆ ಮನೆಯಲ್ಲಿ ನಿಶ್ಚಿಂತೆ, ಆದರೂ ಕೂಡ ಇವತ್ತು ಭಾವುಕತೆ, ಅತಿಯಾದಂತಹ ಭಾವುಕತೆಯನ್ನು ನೀವು ನೋಡಬೇಕಾಗಿ ಬರಬಹುದು. ಮತ್ತು ಬಹಳ ಮುಖ್ಯವಾದಂತಹ ಒಂದು ವಿಚಾರದಲ್ಲಿ ಮನೆಯಲ್ಲಿ ಇವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ಯಾದಿಗಳು ಹಾಗೆ ಮನಸ್ಸಿಗೆ ಕ್ಲೇಶವಾಗುವಂತಹ ಸಾಧ್ಯತೆ ಜಾಸ್ತಿ. ಮಕರ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಹಿಂದಿನ
2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಬೇಗೆಗಳೆಲ್ಲ ಇಂದು ಮಾಯವಾದಂತೆ ಭಾಸವಾಗಬಹುದು. ಆದರೂ ಕೂಡ ಮಾರ್ಗದರ್ಶನದ ಅವಶ್ಯಕತೆ ಇನ್ನೂ ಇದೆ. ಹೇಗೋ ಒಂದು ಧರ್ಮದಿಂದ ನೀವು ನಿಭಾಯಿಸಿಕೊಳ್ಳುವಂತಹ ಆತ್ಮವಿಶ್ವಾಸ ಕೂಡ ಇವತ್ತು ಪ್ರಾಪ್ತಿ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಚಂದ್ರನ ನಕ್ಷತ್ರದಲ್ಲೇ ಚಂದ್ರ ಇದ್ದಾನೆ, ವ್ಯಯಭಾವದಲ್ಲಿ. ಇದರಿಂದ ಸ್ವಲ್ಪ ಮನಸ್ಸಿಗೆ ಕ್ಲೇಶ, ಕೆಲವೊಂದು ಮಿತ್ರತ್ವಗಳಲ್ಲಿ ಸಂದರ್ಭಗಳಲ್ಲಿ ಕೊನೆಯಾಗುವಂತಹ ಭಯ ಕಾಡಬಹುದು. ಹಾಗೂ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ ನಿಮಗೆ ಬೇಕಾದಂತಹ ಗೌರವ ಪ್ರಾಪ್ತಿಯಾಗದೆ ಹೋಗಬಹುದು. 2 ದಿನಗಳ ಕಾಲ ಮುಖ್ಯ ನಿರ್ಧಾರಗಳು ಬೇಡ. ಮೀನರಾಶಿಯವರಿಗೆ ಚಂದ್ರ ನಿಮ್ಮ ಲಾಭ ಸ್ಥಾನಕ್ಕೆ, ಅವನ ಮೇಲೆ ಗುರುದೃಷ್ಟಿ. ಅತ್ಯುತ್ತಮವಾದಂತಹ 2 ದಿನಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ನಿಮಗೆ ಧನಾಗಮವಾಗುವುದು ಖಚಿತ. ಹಾಗೂ ಅನೇಕರಿಂದ ಗೌರವಾದಿಗಳನ್ನು ಪಡೆಯಬಹುದು. ಫೋನ್ ಕಾಲ್ ಇತ್ಯಾದಿಗಳಲ್ಲಿ ಎಲ್ಲದರಲ್ಲೂ ನಿಮಗೆ ಲಾಭದ ಸೂಚನೆಗಳನ್ನು ಈಗ ನೀವು ನೋಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ.